ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಸಾಧನಾ ಸಮೀಕ್ಷೆ ತರಗತಿ 5ರ ಗಣಿತಕ್ಕೆ ಸಂಬಂಧಿಸಿದಂತೆ 15 ಕಲಿಕಾ ಫಲಗಳಿದ್ದಾವೆ. ಪ್ರಸ್ತುತ ವಿಡಿಯೋದಲ್ಲಿ ಕಲಿಕಾಫಲ M509ಕ್ಕೆ ಕೆಲವು ಉದಾಹರಣೆ ಪ್ರಶ್ನೆಗಳನ್ನು ಹೇಗೆ ಪರಿಹರಿಸುವುದು ಎಂದು ತಿಳಿಯೋಣ. ಈ ಒಂದು ಕಲಿಕಾಫಲ ಹೀಗಿದೆ: ಲಂಬ, ಲಘು, ವಿಶಾಲ ಕೋನಗಳಾಗಿ ವರ್ಗೀಕರಿಸುವುದು ಮತ್ತು ಇವುಗಳನ್ನು ರಚಿಸುವುದರ ಮತ್ತು ಎಳೆಯುವುದರ ಮೂಲಕ ಪ್ರತಿನಿಧಿಸುವುದು. ಈ ಕಲಿಕಾಫಲದಲ್ಲಿ ಬೇರೆ ಬೇರೆ ಕೋನಗಳನ್ನು ಗುರುತಿಸುವುದು ಮತ್ತು ಅವುಗಳ ಒಂದು ಅಂದಾಜು ಮಾಡುವಂತಹ ಒಂದು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದು. ಮೊದಲನೇ ಪ್ರಶ್ನೆ ನೋಡೋಣ. ದತ್ತ ಗಾಳಿಪಟದ ಚಿತ್ರವನ್ನು ಗಮನಿಸಿ ಆಂಗಲ್ LMJಯ ಅಂದಾಜು ಅಳತೆಯನ್ನು ಕಂಡುಹಿಡಿಯುವುದು. ಕೋನ LMJಯ ಅಂದಾಜು ಅಳತೆ ಎಷ್ಟು? ಗಾಳಿಪಟದ ಚಿತ್ರದಲ್ಲಿ ಕೋನ LMJ ಎಲ್ಲಿದೆ ಅಂತ ನೋಡಿದ್ರೆ ಅದು ಕಾರ್ನರ್ Mನಲ್ಲಿ ನಾವು ನೋಡ್ಬೋದು. ಈ ಕೋನದ ಒಂದು ಅಂದಾಜು ಅಳತೆ ಎಷ್ಟು ಎಂಬುದನ್ನು ತಿಳಿಬೇಕಾದ್ರೆ ಕೋನಗಳ ಅಳತೆ, ಅವುಗಳ ಮಾಪನ ಬಗ್ಗೆ ಅರಿವಿರಬೇಕು. ಕೋನಗಳನ್ನು ಅಳಿಲಿಕ್ಕೆ ನಾವು ಕೋನ ಮಾಪಕವನ್ನು ಬಳಸ್ತೇವೆ. ಇದನ್ನು ಪ್ರೊಟ್ರಾಕ್ಟರ್ ಅಂತ ಕೂಡ ಹೇಳ್ತೇವೆ. ಕೋನಗಳನ್ನು ಅಳಿಬೇಕಾದ್ರೆ 2 ಗೆರೆಗಳಿರ್ತವೆ. ಆ 2 ಗೆರೆಗಳು ಒಂದು ಸಾಮಾನ್ಯ ಬಿಂದುವಿಗೆ ಜಾಯಿನ್ ಆಗಿರುತ್ತವೆ. ಈ 2 ಗೆರೆಗಳ ಮಧ್ಯೆ ಇರುವಂತಹ ಅಂತರ, ಆ ಒಂದು ಓಪನಿಂಗ್ ಅಂತ ಏನು ಹೇಳ್ತೀವೋ, ಕೋನವಾಗಿರುತ್ತೆ ಅಥವಾ ಆಂಗಲ್ ಅಂತ ಹೇಳ್ಬೋದು. ಇಲ್ಲಿ ತೋರಿಸಿದ ಹಾಗೆ ನಾವು ನೋಡ್ತಾ ಇದ್ದೇವೆ 20 ಡಿಗ್ರಿ ಆಂಗಲ್ ಅನ್ನು. ಈ ಒಂದು ಆಂಗಲ್ ಇದೇ ರೀತಿ ಆಗಬೇಕಾ? ಕೋನ ಮಾಪಕದಲ್ಲಿ ಯಾವ ರೀತಿ ಕೂಡ ಒಂದು ರಚನೆ ಆಗ್ಬೋದು, ಆದರೆ ಇದರ ಓಪನಿಂಗ್, 2 ಲೈನ್ಗಳ ಮಧ್ಯೆ ಇರುವಂಥ ಓಪನಿಂಗ್ ಚೇಂಜ್ ಆಗೋದಿಲ್ಲ. ಅದೇ ರೀತಿ ಈ ಗೆರೆಗಳ ಒಂದು ಉದ್ದ ಸಣ್ಣದಾದರೂ ಅಥವಾ ಉದ್ದವಾದರೂ ಕೋನದ ಒಂದು ಅಳತೆ ವ್ಯತ್ಯಾಸವಾಗುವುದಿಲ್ಲ. ಅದು 20 ಡಿಗ್ರಿಗೆ ಸಮವಾಗಿಯೇ ಇರುತ್ತೆ. ನಾವು ಇಲ್ಲಿ ನೋಡುತ್ತಾ ಇರುವಂತಹ ಒಂದು ಕೋನ ಲಘು ಕೋನ, ಯಾಕಂದರೆ ಇದು 90 ಡಿಗ್ರಿಗಿಂತ ಕಮ್ಮಿ ಇರುವಂತಹ ಒಂದು ಕೋನವಾಗಿದೆ. ಮತ್ತೊಂದು ಕೋನದ ರಚನೆಯನ್ನು ನೋಡಿದರೆ ನಾವು ಈ ರೀತಿ ಒಂದು ತೋರಿಸ್ಬೋದು. ಇದು ಒಂದು ವಿಶಾಲ ಕೋನವಾಗಿದೆ, ಯಾಕಂದರೆ ಈ ಒಂದು ಕೋನದ ಅಳತೆ 90 ಡಿಗ್ರಿಗಿಂತ ಜಾಸ್ತಿ ಇದೆ ಮತ್ತು 180 ಡಿಗ್ರಿಗಿಂತ ಕಮ್ಮಿ ಇರುವಂತಹ ಒಂದು ಕೋನ ಆಗಿದೆ. ಮಕ್ಕಳಿಗೆ ಸಾಮಾನ್ಯವಾಗಿ ಬಳಸುವಂತಹ ಕೆಲವೊಂದು ಕೋನಗಳ ಒಂದು ಅಳತೆಯ ಅಂದಾಜು ಇದ್ದರೆ ಬಹಳ ಸುಲಭವಾಗುತ್ತೆ. ಅದು ಯಾವ್ಯಾವು ಅಂತ ನೋಡೋಣ. 30 ಡಿಗ್ರಿ ಈ ರೀತಿಯಾದಂತಹ ಒಂದು ರಚನೆ ಮಾಡಬಹುದು. ಅದೇ ರೀತಿ 45 ಡಿಗ್ರಿ, ಹಾಗೆಯೇ 60 ಡಿಗ್ರಿ, ಮತ್ತು ಲಂಬಕೋನ 90 ಡಿಗ್ರಿ, ವಿಶಾಲ ಕೋನ 120 ಡಿಗ್ರಿ. ಈ ಒಂದು ಪ್ರತಿಯೊಂದು ಕೋನದ ಅಳತೆ ಬದಲಾಗ್ತಾ ಹೋದ ಹಾಗೆ 2 ಗೆರೆಗಳಲ್ಲಿ ಇರುವಂತಹ ಅಂತರ ಕೂಡ ಬದಲಾಗ್ತಾ ಹೋಗುತ್ತೆ. ಅದನ್ನು ಗಮನಿಸುವುದು ಬಹಳ ಇಂಪಾರ್ಟೆಂಟ್. ಈಗ ನಾವು ಪ್ರಶ್ನೆಯ ಉತ್ತರ ಏನು ಅಂತ ನೋಡಿದ್ರೆ, ಆಂಗಲ್ LMJಯ ಒಂದು ಅಂದಾಜು ಅಳತೆ 30 ಡಿಗ್ರಿಗೆ ಸಮವಾಗಿರುತ್ತೆ. ಯಾಕೆಂತಂದರೆ ಇದು 60 ಡಿಗ್ರಿಯಷ್ಟು ಆ ಒಂದು 2 ಗೆರೆಯ ಅಂತರ ಅಷ್ಟು ಓಪನಿಂಗ್ ಕೂಡ ಇಲ್ಲ. ಹಾಗೆಯೇ 10 ಡಿಗ್ರಿಗೆ ಬಹಳ ಕಮ್ಮಿ ಓಪನಿಂಗ್ ಇರುತ್ತೆ 2 ಗೆರೆಗಳ ಮಧ್ಯೆ, ಅದು ಕೂಡ ಇಲ್ಲ. ಹಾಗಾಗಿ ಇದು 60 ಮತ್ತು 10ರ ಮಧ್ಯೆ ಇರುವಂಥದ್ದು. ಸೊ ಕೊಟ್ಟಿರುವಂತಹ ಆಪ್ಷನ್ಸ್ನಲ್ಲಿ ನಾವು 30 ಡಿಗ್ರಿಯನ್ನು ನಾವು ಸಿಲೆಕ್ಟ್ ಮಾಡ್ಬೋದು. ಸೊ ಸರಿಸುಮಾರು ಇದು ಒಂದು ಅಂದಾಜು ರೀತಿಯಲ್ಲಿ ನಾವು ನೋಡಿದ್ರೆ 30 ಡಿಗ್ರಿಗೆ ಸಮವಾಗಿದೆ ಅಂತ ಹೇಳ್ಬೋದು. ಎರಡನೇ ಉದಾಹರಣೆ ಪ್ರಶ್ನೆ ನೋಡೋಣ. ಗಾಯತ್ರಿಯ ಕೈ ಗಡಿಯಾರವು ಸರಿಯಾದ ಸಮಯಕ್ಕಿಂತ 10 ನಿಮಿಷ ಕಡಿಮೆ ಸಮಯವನ್ನು ತೋರಿಸುತ್ತಿತ್ತು. ನಿಮಿಷದ ಮುಳ್ಳನ್ನು ಕನಿಷ್ಠ ಕೋನದಷ್ಟು ತಿರುಗಿಸುವ ಮೂಲಕ ಅವಳು ಸಮಯವನ್ನು ಸರಿಯಾಗಿ ಸೆಟ್ ಮಾಡಿದಳು. ಸರಿಯಾದ ಸಮಯಕ್ಕೆ ಸೆಟ್ ಮಾಡುವಾಗ ನಿಮಿಷದ ಮುಳ್ಳನ್ನು ತಿರುಗಿಸಿದಾಗ ಉಂಟಾದ ಕೋನವೆಷ್ಟು ಎಂಬುವಂಥದ್ದು ಪ್ರಶ್ನೆ. ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನೆಂದರೆ, ಗಡಿಯಾರವು 10 ನಿಮಿಷ ಕಡಿಮೆ ಸಮಯವನ್ನು ತೋರಿಸ್ತಾ ಇದೆ. ಗಡಿಯಾರದಲ್ಲಿರುವಂತಹ ಎಲ್ಲ ಸಂಖ್ಯೆಗಳನ್ನು ನಾವು ಪರಿಗಣಿಸಿದರೆ ಅದು ಒಂದು ಪೂರ್ಣ ಕೋನವನ್ನು ರಚನೆ ಆಗುತ್ತೆ, ಅಂದರೆ 360 ಡಿಗ್ರಿಗೆ ಸಮವಾಗಿರುತ್ತೆ. ಎಷ್ಟು ಸಂಖ್ಯೆಗಳಿದ್ದಾವೆ ಗಡಿಯಾರದಲ್ಲಿ ಅಂತ ನೋಡಿದರೆ 12 ಸಂಖ್ಯೆಗಳಿದ್ದಾವೆ. ಹಾಗಾಗಿ 2 ಸಂಖ್ಯೆಗಳ ಮಧ್ಯೆ ಇರುವಂತಹ ಕೋನ ಎಷ್ಟು ಅಂತ ನೋಡಿದ್ರೆ 30 ಡಿಗ್ರಿಗೆ ಸಮ ಅಂತ ನಾವು ಹೇಳ್ಬೋದು. ಗಂಟೆ 10 ಆಗಿದೆ ಅಂತ ನೋಡೋಣ. ಪ್ರಶ್ನೆಯಲ್ಲಿ ಕೊಟ್ಟ ಹಾಗೆ 10 ನಿಮಿಷ ಕಡಿಮೆ ಸಮಯವನ್ನು ತೋರಿಸುತ್ತಾ ಇದೆ ಗಡಿಯಾರ. ಹಾಗಾಗಿ ನಾವು ಏನು ಮಾಡ್ಬೋದು ಅಂತಂದರೆ 10 ನಿಮಿಷ ಈ ಒಂದು ನಿಮಿಷದ ಮುಳ್ಳನ್ನು ನಾವು ತಿರುಗಿಸಿದರೆ ಈ ರೀತಿ ನಾವು ತಿರುಗಿಸ್ಬೋದು. ಪ್ರದಕ್ಷಿಣೆ ಮುಖಾಂತರ ಕ್ಲಾಕ್ ವೈಸ್ ರೊಟೇಷನ್ನಲ್ಲಿ ನಾವು ತಿರುಗಿಸ್ಬೋದು. ಇದು ಒಂದೇ ರೀತಿಯಲ್ಲಿ ತಿರುಗಿಸ್ಲಿಕ್ಕೆ ಸಾಧ್ಯನಾ ಅಂದರೆ ಆ್ಯಂಟಿ ಕ್ಲಾಕ್ ವೈಸು, ಅಪ್ರದಕ್ಷಿಣೆ ರೂಪದಲ್ಲಿ ಉಲ್ಟಾ ಕೂಡ ತಿರುಗಿಸಿ ಈ ರೀತಿ ತಂದಿಡಬಹುದು. ಅಂದರೆ ಮುಂಚೆ ಒಂದು ನಿಮಿಷದ ಮುಳ್ಳು 2ಕ್ಕಿತ್ತು, ಅದು 2ರಿಂದ 4ಕ್ಕೆ ಬಂತು. 2 ಸಂಖ್ಯೆಗಳ ಒಂದು ಮೂವ್ಮೆಂಟು ನಿಮಿಷದ ಮುಳ್ಳು ಮಾಡಿದೆ.
ಎರಡು ಸಂಖ್ಯೆಗಳ ಮಧ್ಯೆ ನಮಗೆ ತಿಳಿದಿರೋ ಹಾಗೆ 30 ಡಿಗ್ರಿ ಇದೆ. ಹಾಗೆ 2ರಿಂದ 3, 3ರಿಂದ 4 ಅಂದರೆ 30 + 30 ಡಿಗ್ರಿ 60 ಡಿಗ್ರಿಗೆ ಸಮ ಅಂತ ನಾವು ಇಲ್ಲಿ ಹೇಳ್ಬೋದು. ಅದು ಲಂಬಕೋನ ಆಗಿರುವುದಿಲ್ಲ, ವಿಶಾಲ ಕೋನವಾಗಿರುವುದಿಲ್ಲ, ಅದು ಒಂದು ಲಘುಕೋನ ಆಗಿರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಸೊ ಇದಕ್ಕೆ ಉತ್ತರ ನಾವು ಹೇಗೆ ಪಡ್ಕೊಂಡ್ವಿ ಅಂತಂದ್ರೆ ಸ್ಟೆಪ್ ವೈಸ್ ನೋಡೋದಾದ್ರೆ 5 ನಿಮಿಷಗಳಲ್ಲಿ ನಿಮಿಷದ ಮುಳ್ಳಿನ ಒಂದು ಟರ್ನಿಂಗ್ ಮೂವ್ಮೆಂಟ್ ಇಂದ ಎಷ್ಟು ಕೋನ ಉಂಟಾಗಿದೆ ಎನ್ನುವಂತಹ ಒಂದು ಫಸ್ಟ್ ಕ್ಯಾಲ್ಕುಲೇಷನ್ ನಾವು ಮಾಡ್ಕೊಳ್ಬೇಕಾಗತ್ತೆ. ನಮಗೆಲ್ಲ ಗೊತ್ತಿದೆ, ಒಂದು ಟೋಟಲ್ ಆಗಿ 360 ಡಿಗ್ರಿ ಇರುತ್ತೆ. ಗಡಿಯಾರದ ಸಂಖ್ಯೆಗಳನ್ನು ಪರಿಗಣಿಸಿದಾಗ 360 ಡಿಗ್ರಿ. ಎಷ್ಟು ಸಂಖ್ಯೆಗಳಿದಾವೆ? 12 ಇದಾವೆ. ಹಾಗಾಗಿ 5 ನಿಮಿಷಗಳಲ್ಲಿ ಅಂದ್ರೆ 2 ಸಂಖ್ಯೆಗಳ ಮಧ್ಯೆ ಇರುವಂತಹ ಒಂದು ಕೋನ 30 ಡಿಗ್ರಿಗೆ ಸಮ ಅಂತ ನಾವು ಇಲ್ಲಿ ಹೇಳ್ಬೋದು. 10 ನಿಮಿಷಗಳಲ್ಲಿ ಎಷ್ಟು ಒಂದು ಡಿಗ್ರಿ ಕವರ್ ಆಗುತ್ತೆ ಅಂತ ನೋಡಿದ್ರೆ ಅದು 60 ಡಿಗ್ರಿ ಅಂತ ನಾವು ಇಲ್ಲಿ ಹೇಳ್ಬೋದು. 60 ಡಿಗ್ರಿ ಯಾವ ರೀತಿಯಾದಂತಹ ಒಂದು ಕೋನ ಅಂತ ನೋಡಿದ್ರೆ ಅದು 90 ಡಿಗ್ರಿಗಿಂತ ಕಮ್ಮಿ ಇದೆ. ಹಾಗಾಗಿ 60 ಡಿಗ್ರಿ ಒಂದು ಲಘು ಕೋನವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಮಕ್ಕಳು ಇಲ್ಲಿ ಯಾವ ರೀತಿ ತಪ್ಪು ಮಾಡ್ತಾರೆ ಅಂತಂದ್ರೆ 5 ನಿಮಿಷಗಳಲ್ಲಿ ಒಂದು ನಿಮಿಷದ ಮುಳ್ಳಿನ ಒಂದು ಆಂಗಲ್ ಎಷ್ಟು ಉಂಟಾಗುತ್ತೆ ಎನ್ನುವಂತಹ ಒಂದು ತಿಳುವಳಿಕೆ ಮಕ್ಕಳಿಗೆ ಇಲ್ಲ ಅಂತಂದ್ರೆ ಈ ಒಂದು ಎಲ್ಲ ಕ್ಯಾಲ್ಕುಲೇಷನ್ ಕೂಡ ತಪ್ಪಾಗುತ್ತೆ. ಸೊ 5 ಮಿನಿಟ್ಸ್ ಮೂವ್ಮೆಂಟ್ ಅಲ್ಲಿ 30 ಡಿಗ್ರಿ ಆಗುತ್ತೆ ಎನ್ನುವಂತಹ ಒಂದು ಬೇಸಿಕ್ ಪರಿಕಲ್ಪನೆ ಬಹಳ ಇಂಪಾರ್ಟೆಂಟ್. 60 ಡಿಗ್ರಿ ಕೋನವನ್ನ ಅಳತೆಯನ್ನ ಕಂಡುಹಿಡಿದಾದ್ಮೇಲೆ ಅದು ಯಾವ ಒಂದು ವಿಧಕ್ಕೆ ಅದು ಸರಿ ಹೊಂದುತ್ತೆ ಎನ್ನುವಂತಹ ಒಂದು ಪರಿಕಲ್ಪನೆ ಕೂಡ ಮಕ್ಕಳಿಗೆ ಇಲ್ಲಿ ಬೇಕಾಗುತ್ತೆ. ಅದು ಒಂದು ಲಘುಕೋನ ಎನ್ನುವಂತಹ ತಿಳುವಳಿಕೆ ಬಹಳ ಮುಖ್ಯ. ಈಗ ನ್ಯಾಸ್ ಪರೀಕ್ಷೆಯಲ್ಲಿ ನೀಡಿರುವಂತಹ ಒಂದು ಉದಾಹರಣೆ ಪ್ರಶ್ನೆಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಯಾವ ಇಂಗ್ಲಿಷ್ ಅಕ್ಷರವು ಲಂಬ ಕೋನಗಳನ್ನು ತೋರಿಸುತ್ತದೆ? ಸ್ವಲ್ಪ ಸಮಯ ಈ ಒಂದು ವಿಡಿಯೋವನ್ನ ಪಾಸ್ ಮಾಡಿ ಇದಕ್ಕೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಲೆಟರ್ ಇ ನಲ್ಲಿ ನಾವು ಲಂಬಕೋನಗಳನ್ನು ನೋಡಬಹುದು. M509 ಕಲಿಕಾ ಫಲಕ್ಕೆ ಸಂಬಂಧಪಟ್ಟಿರುವಂತಹ ಬೇರೆ ಎಲ್ಲ ಉದಾಹರಣೆ ಪ್ರಶ್ನೆಗಳನ್ನ ನಾವು ಟೀಚೋಪಿಯಾ ಆ್ಯಪ್ನಲ್ಲಿ ಸಂಪನ್ಮೂಲಗಳಾಗಿ ನಾವು ಅಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಅಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನ ಉತ್ತರಿಸಲಿಕ್ಕೆ ಪ್ರಯತ್ನಿಸಬಹುದು ಅಂತ ಹೇಳಿದೆ. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗಾಗಿ ನಮ್ಮ ಟೀಚೋಪಿಯಾದಲ್ಲಿ ಸಿಗುವಂತಹ ತರಗತಿ 5ರ ಅಭ್ಯಾಸ ಹಾಳೆ ಹಾಗೂ ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು ಅಂದರೆ PBLಗಳನ್ನು ಬಳಸಿಕೊಳ್ಳಬಹುದು. ಧನ್ಯವಾದಗಳು.